ದರ್ಶನ್ ಜೈಲ್ಗೆ ಹೋದ್ಮೇಲೆ ಸುದೀಪ್ ಜಾಸ್ತಿ ನಿಗ್ರಾಡ್ತವ್ರೆ. ಈ ರೀತಿ ಮಾತು ಹೇಳ್ತಾ ಇರುವಂಥದ್ದು ಮಾಜಿ ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂತಹ ಸಂಖ್ಯಾಶಾಸ್ತ್ರ ರುಚಿ ಆರ್ಯವರ್ಧನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಕಿಚ್ಚ ಸುದೀಪ್ ಬಗ್ಗೆ ಆಡಿರುವಂತಹ ಮಾತು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ದರ್ಶನ್ ಜೈಲಿಗೆ ಹೋಗಿದ್ದಾರೆ, ಜೈಲಲ್ಲಿದ್ದಾರೆ. ಈಗ ಅವರು ಹೋದ್ಮೇಲೆ ಸುದೀಪ್ ಈ ರೀತಿಯಾಗಿ ಒಂದು ರೀತಿಯಾಗಿ ನಿಗ್ರಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಇದೇ ಮಾತು ಈಗ ಫ್ಯಾನ್ಸ್ ವಾರ್ಗೂ ಕಾರಣ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ರೊಚ್ಚಿಗೇಳುವಂತೆ ಮಾಡ್ತಾ ಇದೆ. ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಂದರೆ ನಂಬರ್ ಅಂದರೆ ನಾನು ಎನ್ನುತ್ತಿದ್ದಂತಹ ಆರ್ಯವರ್ಧನ್ ಗುರೂಜಿ ಏನಿದ್ದಾರೆ ಈಗ ಈ ರೀತಿಯಾಗಿ ಹೇಳಿಕೆ ಒಂದನ್ನು ಕೊಟ್ಬಿಟ್ಟಿದ್ದಾರೆ. ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದಂತಹ ಆರ್ಯವರ್ಧನ್ ಗುರೂಜಿ ಅವರು ದರ್ಶನ್ ಜೈಲಿಗೆ ಹೋದ ಮೇಲೆ ಸುದೀಪ್ ನಿಗ್ರಾಡ್ತವ್ರೆ ಎನ್ನುವಂಥ ಒಂದು ಮಾತು ಹೇಳಿಬಿಟ್ಟಿದ್ದಾರೆ. ಇತ್ತೀಚೆಗೆ ಎಂದು ಪ್ಯಾಂಟ್ ಬಿಚ್ಚಿ ತೋರಿಸ್ಲಾ ಅಂತ ಏನು ಅಂತ ಗೊತ್ತಿಲ್ಲ. ಇದನ್ನು ಮಾಧ್ಯಮಗಳಲ್ಲಿ ನಾನೇ ನೋಡಿದ್ದೀನಿ ಅಂತ ನಗ್ನಗುತ್ತಾ ಗುರೂಜಿ ಹೇಳಿದ್ದಾರಂತೆ. ಈ ಹೇಳಿಕೆ ಕಿಚ್ಚ ಅಭಿಮಾನಿಗಳಿಗೆ ಪಿತ್ತ ನೆತ್ತಿಗೇರಿಸಿದೆ, ಕೋಪ ಬಂದಿದೆ ಜಾಸ್ತಿ. ಆರ್ಯವರ್ಧನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಿಚ್ಚ ಫ್ಯಾನ್ಸ್ಗಳೆಲ್ಲರೂ ಕೂಡ. ಹೌದು, ಯಾಕಂದರೆ ಅವ್ರು ಜೈಲಿಗೆ ಓದಿದಾರಂತ ಇವರೇನೋ ನಿಗ್ರಾಡ್ತವ್ರೆ ಹಂಗಿಂಗಂತ ಮಾತಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತೆಲ್ಲ ಗೊತ್ತಿಲ್ಲ. ಇವರು ಗುರೂಜಿ ಮತ್ತು ಬಿಗ್ ಬಾಸಲ್ಲಿ ಹೋಗಿ ಬಂದಿದ್ರು. ಬಿಗ್ ಬಾಸಲ್ಲಿ ಸುದೀಪ್ ಹೆಂಗೆ ಅಂತ ಕೂಡ ನೋಡಿರ್ತಾರೆ. ಹೀಗೆಲ್ಲ ಇರುವಾಗ ಸುದೀಪ್ ಬಗ್ಗೆ ಈ ರೀತಿಯಾಗಿದ್ದಕ್ಕಿದ್ದಂತೆ ಹೇಳ್ತಾ ಇದ್ದಾರೆ. ಕೆಲವೊಂದು ವ್ಯಂಗ್ಯವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಕೆಲವೊಂದು ಕಡೆ ನಾನು ನೋಡಿದ್ದೀನಿ ಅವರು ಮಾತನಾಡೋದನ್ನು ಅಂತ ಹೇಳಿ ಖಾಸಗಿ ಸಂದರ್ಶನ ನಡೀತಿರಬೇಕಾದ್ರೆ ಗುರೂಜಿ ಈ ರೀತಿಯಾಗಿ ಆರ್ಯವರ್ಧನ್ ಅವರು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಇದು ಫ್ಯಾನ್ಸ್ ವಾರ್ಗೆ ಕಾರಣ ಆಗ್ತಾ ಇದೆ. ದರ್ಶನ್ ಮತ್ತು ಸುದೀಪ್ ಇಬ್ಬರ ಹೆಸರನ್ನು ಬಳಕೆ ಮಾಡಿಕೊಂಡು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದರ್ಶನ್ ಜೈಲಿಗೆ ಹೋದ್ಮೇಲೆ ಇವರ ಕೆಲವೊಂದು ಆಟಗಳು ಜಾಸ್ತಿ ಆಗಿದೆ. ಏನೋ ಒಂದು ರೀತಿಯಲ್ಲಿ ನಿಗ್ರಾಡ್ತಾ ಇದ್ದಾರೆ, ನಾನೇ ಎಲ್ಲ ಅನ್ನೋಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಅರ್ಥ ಬರುತ್ತಲ್ಲ, ಆ ರೀತಿಯಾಗಿ ಗುರೂಜಿ ಮಾತನಾಡಿರುವಂಥದ್ದು. ಇದು ದೊಡ್ಡ ಮಟ್ಟದ ವಿವಾದವನ್ನು ಹುಟ್ಟಿಸ್ತಿದೆ. ಇದೇ ವಿಚಾರವಾಗಿ ಏನು ಮಾತನಾಡಿದ್ರು, ಆ ನಂತರ ತಪ್ಪನ್ನು ತಿಳಿದುಕೊಂಡು ಫ್ಯಾನ್ಸ್ಗಳು ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಕ್ಷಮೆ ಕೂಡ ಕೇಳಿದರು. ಆ ರೀತಿಯ ಘಟನೆ ಆಗಿದೆ. ಯಾಕೆ ಬೇಕು ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಈ ರೀತಿಯ ಕ್ಷಮೆ ಕೇಳೋದು, ಮತ್ತೊಂದು ಅವರನ್ನು ಹೆದರಾಕೊಳ್ಳೋದು ಯಾಕೆ, ಬಯಸ್ಕೊಳ್ಳೋದು ಯಾಕೆ, ಅನಿಸ್ಕೊಳ್ಳೋದು ಯಾಕೆ, ಆಮೇಲೆ ಕ್ಷಮೆ ಕೇಳೋದು ಯಾಕೆ ಗೊತ್ತಿಲ್ಲ. ಹೇಳ್ತಾರಂತೆ, ಏನಾದರೂ ಕೇಳಿದರೆ ಹಾಗೆ ಅಂತಾರೆ ಸುದೀಪ್, ಹಿಂಗಂತಾರೆ ಅಂತ ಹೇಳಿ ನಗ್ನಗ್ತಾ ಒಂದು ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ, ಲೇವಡಿ ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಫ್ಯಾನ್ಸ್ಗಳೆಲ್ಲರೂ ಕೂಡ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಹಿಂಗೆ ಮಾತಾಡಿದ್ರೆ ಸರಿಯಲ್ಲ, ಹುಷಾರ್ ಅನ್ನುವಂಥ ರೀತಿಯಲ್ಲಿ ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆರ್ಯವರ್ಧನ್ ಗುರೂಜಿಗೆ ಒಂದು ರೀತಿಯಲ್ಲಿ ಈ ಒಂದು ಘಟನೆ ಏನಿದೆ ಅವರಿಗೆ ಬುದ್ಧಿ ಕೂಡ ಕಲಿಸಿದೆ ಅಂತ ಆಗ್ತಾ ಇದೆ. ಅವರು ಈಗಾಗಲೇ ಕ್ಷಮೆಯನ್ನು ಕೂಡ ಕೇಳಿಬಿಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.